ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಕೊರೋನಾ ಮಟ್ಟ ಹಾಕೋಕೆ ಮಾರ್ಚ್ ಅಂತ್ಯದ ಕಟ್ಟೆಚ್ಚರ ನೀಡಿದ್ದು ಯಾರು? ಸಿಲಿಕಾನ್ ಸಿಟಿಗೆ ಕಾಡ್ತಾ ಇರೋದು ಯಾಕೆ? ಅವಳಿ ರಾಜ್ಯಗಳ ಮಹಾಭೀತಿ. ಪಂಚಮಸಾಲಿಗಳ ಶಕ್ತಿ ಪ್ರದರ್ಶನಕ್ಕೆ ಕೌಂಟ್ ಡೌನ್. ಹೇಗಿದೆ ಸಿದ್ಧತೆ? ಚುನಾವಣೆ ಹೊಸ್ತಿಲಲ್ಲೇ ತಲೈವ ಕಮಲ್ ಭೇಟಿಯ ಸೀಕ್ರೆಟ್ ಏನು? ಇದೆಲ್ಲವನ್ನ ನೋಡೋಣ. ಕರ್ನಾಟಕಕ್ಕೆ ಕೇರಳ, ಮಹಾರಾಷ್ಟ್ರದ ಕಂಟಕ ಎದುರಾಗಿದ್ದು ಹೇಗೆ? ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿಯ ನಿರ್ಲಕ್ಷ್ಯ ಹೇಗಿದೆ? ಮತ್ತೆ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಸಚಿವ ಸುಧಾಕರ್ ಕೊಟ್ಟ ಸ್ಪಷ್ಟನೆ ಏನು? ನೋಡೋಣ ಮಾರಿಗೆ ಎರಡು ದಾರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಮತ್ತೆ ಆರ್ಭಟಿಸೋಕೆ ಶುರು ಮಾಡಿದೆ. ಕೊರೋನಾ ವ್ಯಾಕ್ಸಿನ್ ಬಂತು ಅಂತ ಮೈಮರೆತು ಮಾಸ್ಕ್ ಧರಿಸದೆ, ಸ್ಯಾನಿಟೈಸರ್ ಬಳಸದೆ ನಿರ್ಲಕ್ಷ್ಯ ಮಾಡಿದ್ರೆ ಕರುನಾಡಿಗೆ ಮಹಾಕಂಟಕ ಕಾದಿದೆ. ಸ್ವಲ್ಪ ಯಾಮಾರಿದ್ರೂ ಮೃತ್ಯು ಕೂಪಕ್ಕೆ ಬೀಳಬೇಕಾಗತ್ತೆ. ಹೀಗಾಗಿ ಮತ್ತೆ ಲಾಕ್ಡೌನ್ ಸೀಲ್ಡೌನ್ ಆದ್ರೂ ಅಚ್ಚರಿಯಿಲ್ಲ. ಸರ್ಕಾರ ಅಧಿಕಾರಿಗಳು ಜನರು ಎಚ್ಚೆತ್ತುಕೊಳ್ಳದೆ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಹಾರಾಷ್ಟ್ರದಲ್ಲಿ ಹೊಸ ಕೊರೋನಾ ವೈರಸ್ ಪತ್ತೆಯಾಗಿದ್ದು ಇದು ಯಾವ ತಳಿ ಎಂಬುದನ್ನ ಇನ್ನೂ ಗುರುತು ಸಿಕ್ಕಿಲ್ಲ. ತಳಿ ಪತ್ತೆ ಪರೀಕ್ಷೆ ನಡೆತಾ ಇದ್ದು ಅಷ್ಟರಲ್ಲೇ ನಿರ್ಲಕ್ಷ್ಯ ತೋರಲಾಗಿದೆ. ಮಹಾರಾಷ್ಟ್ರದಲ್ಲಿ ನೈಟ್ ಕರ್ಫ್ಯೂ, ಕೋವಿಡ್ ನಿಯಮ ಜಾರಿ ಮಾಡಲಾಗಿದೆ. ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದಿಂದ ಬರೋರ್ಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಒಂದೆಡೆ ಮಡಿಕೇರಿ, ಮಂಗಳೂರು, ಮೈಸೂರು ಭಾಗದಿಂದ, ಮತ್ತೊಂದೆಡೆ ಬೆಳಗಾವಿ ಕಡೆಯಿಂದಲೂ ಕೊರೋನಾ ನುಗ್ತಾ ಇದೆ. ನಾನಾ ರೂಟ್ಗಳಿಂದ ರಾಜ್ಯಕ್ಕೆ ಕೊರೋನಾ ಸೋಂಕು ಎಂಟ್ರಿ ಕೊಡ್ತಾ ಇದೆ. ಮಹಾರಾಷ್ಟ್ರ ಮತ್ತು ಕೇರಳದಿಂದ ರಾಜ್ಯಕ್ಕೆ ಪ್ರಯಾಣಿಕರು ಬರ್ತಿದ್ದಾರೆ. ಹೀಗಾಗಿ ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಕೊರೋನಾ ಹೊರೆಯಾಗ್ತಾ ಇದೆ. ಬಸ್ನಲ್ಲಿ ಬಂದ ಪ್ರಯಾಣಿಕರ ಮೇಲೆ ನಿಗಾ ಇಡುವವರೇ ಇಲ್ಲವಾಗಿದೆ. ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟ್ ಕೇಳ್ತಾ ಇರೋ ಬಿಬಿಎಂಪಿ ರಿಪೋರ್ಟ್ ಪರೀಕ್ಷೆ ಮಾಡೋದನ್ನೇ ಮರೆತುಬಿಟ್ಟಿದೆ. ಪಾಲಿಕೆ ಬೆಂಗಳೂರಿಗೆ ಕೇರಳ ಜನ ಡೇಂಜರ್ ಅಂತ ಹೇಳ್ತಾ ಇದ್ದು ಕೊರೋನಾ ಪರೀಕ್ಷೆ ಕಡ್ಡಾಯ ಅಂತ ಹೇಳ್ತಾ ಇದೆ. ಆದರೆ ಬೆಂಗಳೂರಿಗೆ ಬರುವವರನ್ನ ತಪಾಸಣೆ ಮಾಡಲ್ವಂತೆ. ಕೇರಳ, ಮಹಾರಾಷ್ಟ್ರದಿಂದ ಬೆಂಗಳೂರಿನಲ್ಲೂ ಕೊರೋನಾ ಎರಡನೇ ಅಲೆ ಸ್ಫೋಟಗೊಳ್ಳುವ ಆತಂಕ ಕಾಡ್ತಾ ಇದೆ. ಕೇರಳ, ಮಹಾರಾಷ್ಟ್ರದಿಂದ ಬಂದವರಲ್ಲೇ ಸೋಂಕು ಕಾಣಿಸಿಕೊಳ್ತಾ ಇದೆ. ವೈರಸ್ ಒಬ್ಬರಿಂದಲೇ ಹಲವರಿಗೆ ಹರಡುವ ತೀವ್ರತೆ ಹೊಂದಿದ್ದು ಕ್ಲಸ್ಟರ್ ಔಟ್ ಬ್ರೇಕ್ ಆಗೋ ಸೋಂಕಿತರು ಪತ್ತೆಯಾಗ್ತಾ ಇದ್ದಾರೆ. ಕೇರಳದಲ್ಲೂ ನಿಯಂತ್ರಣಕ್ಕೆ ಸಿಗದ ಮಟ್ಟಕ್ಕೆ ಕೊರೋನಾ ಹರಡಿದೆ. ಹೀಗಾಗಿ ರೂಪಾಂತರಿ ವೈರಸ್ ಪತ್ತೆಗೆ ಕೇರಳದಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಲಸ್ಟರ್ ಔಟ್ ಬ್ರೇಕ್ ಆದ್ರೆ ಎರಡನೇ ಅಲೆ ಅಂತಾನೆ ಅರ್ಥ. ಕೇರಳದಿಂದ ಬೆಂಗಳೂರಿಗೆ ಬರುವವರಿಗೆ ಟೆಸ್ಟ್ ಮಾಡದೆ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ. ಬೆಂಗಳೂರಿನ ಮೈಸೂರು ರಸ್ತೆ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಕೇವಲ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಮಾತ್ರ ತಪಾಸಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ. ಕೊರೋನಾ ಟೆಸ್ಟ್ ರಿಪೋರ್ಟ್ ಚೆಕ್ ಮಾಡೋಕೆ ಹಿಂದೇಟು ಹಾಕ್ತಾ ಇದ್ದು ಪರೀಕ್ಷೆ ಮಾಡಿಸಿಕೊಳ್ಳದೆ ಕೇರಳದಿಂದ ಬಂದ ಒಬ್ಬರಲ್ಲಿ ಕೊರೋನಾ ಪತ್ತೆಯಾದರೂ ಬೆಂಗಳೂರಿಗೆ ಗಂಡಾಂತರ ಕಾದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಕಳೆದ 7 ದಿನದಲ್ಲಿ 1725 ಕೊರೋನಾ ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಪ್ರತಿದಿನ 150 ಕೊರೋನಾ ಪ್ರಕರಣ ಪತ್ತೆಯಾಗ್ತಾ ಇತ್ತು. ಆದರೆ ಕಳೆದೊಂದು ವಾರದಿಂದ ಸೋಂಕಿತರ ಸಂಖ್ಯೆ 250ರಿಂದ 300ಕ್ಕೆ ಏರಿಕೆಯಾಗಿದೆ. 7 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೊರೋನಾಗೆ 21 ಮಂದಿ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಚಿಂತನೆ ಇಲ್ಲ ಅಂತ ಸಚಿವ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಇದ್ದು ಸರ್ಕಾರದ ಮುಂದೆ ಲಾಕ್ಡೌನ್ ಪ್ರಸ್ತಾಪ ಇಲ್ಲ ಅಂತ ಸುಧಾಕರ್ ಹೇಳಿದ್ರು. ಗಡಿಗಳಲ್ಲಿ ಕೋವಿಡ್ ಟೆಸ್ಟ್ ಅಷ್ಟು ಸುಲಭದ ಕೆಲಸವಲ್ಲ. ಇದಕ್ಕಾಗಿ ಗೃಹ ಇಲಾಖೆಯ ಜೊತೆ ಸಭೆ ನಡೆಸುತ್ತೇನೆ. ಮಾರ್ಚ್ ಅಂತ್ಯದವರೆಗೆ ತುಂಬಾ ಅಪಾಯವಿರುವ ಬಗ್ಗೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ ಅಂತ್ಯದವರೆಗೆ ಜಾಗೃತವಾಗಿ ಇರಬೇಕು ಅಂತ ಸಚಿವರು ತಿಳಿಸಿದ್ರು. ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದ್ದು ಮುಂದಿನ ವಾರ ಮುಖ್ಯಮಂತ್ರಿ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ಈ ಬಗ್ಗೆ ಸಚಿವ ಸುಧಾಕರ್ ಮಾಹಿತಿ ನೀಡಿದ್ರು. ತಜ್ಞರು, ಅಧಿಕಾರಿಗಳ ಜೊತೆ ಸಿಎಂ ಯಡಿಯೂರಪ್ಪ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಸುಧಾಕರ್ ಹೇಳಿದ್ರು. ಕೊರೋನಾ ಲಸಿಕೆ ಪಡೆಯೋಕೆ ಆರೋಗ್ಯ ಕಾರ್ಯಕರ್ತರು ಹಿಂದೇಟು ಹಾಕ್ತಾ ಇರೋ ಬಗ್ಗೆ ಸಚಿವ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 51% ಜನ ಮಾತ್ರ ಲಸಿಕೆ ಪಡೆದಿದ್ದು ಇದು ಅತ್ಯಂತ ಖೇದಕರ ವಿಚಾರ ಅಂತ ಹೇಳಿದ್ದಾರೆ. ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 78% ಲಸಿಕೆ ಪಡೆದಿದ್ದು ಬೆಂಗಳೂರು ನಗರದಲ್ಲಿ 36% ಮಾತ್ರ ಲಸಿಕೆ ಪಡೆದಿದ್ದಾರೆ. ಹೀಗಾಗಿ ಬೇಜವಾಬ್ದಾರಿತನದಿಂದ ಯಾರಿಗೂ ಒಳ್ಳೆಯದಲ್ಲ. ಇವ್ರು ಯಾರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಅಂತ ಸಚಿವರು ಪ್ರಶ್ನಿಸಿದ್ದಾರೆ. ಬಸ್ಗಳಲ್ಲಿ ಅಂತರ ಪಾಲಿಸದ ಬಗ್ಗೆ ಸಾರಿಗೆ ಸಚಿವ ಸವದಿ ನೀಡಿದ ಸೂಚನೆ ಏನು? ಟಿವಿ9 ವರದಿಗೆ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಹೇಗೆ?
ಏಕಾಏಕಿ ಕಟ್ಟುನಿಟ್ಟಿನ ಕ್ರಮ ಕಷ್ಟ ಸಾಧ್ಯ ಅಂತ ಹೇಳಿದ್ದು ಯಾರು? ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ, ಕೇರಳ ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ ಹಿನ್ನೆಲೆ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಪಾಲನೆಗೆ ಸೂಚನೆ ನೀಡಿದ್ದೇನೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಗೈಡ್ಲೈನ್ಸ್ ಪಾಲಿಸೋಕೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗೆ ಈಗಾಗಲೇ ಸೂಚಿಸಿದ್ದೇನೆ. ಆರೋಗ್ಯ ಸಚಿವರು ಈಗಾಗಲೇ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. 2 ರಾಜ್ಯಗಳಿಗೆ ಹೋಗುವ ಬಸ್ಗಳಲ್ಲಿ ಮುಂಜಾಗ್ರತೆ ವಹಿಸೋಕೆ ಸೂಚಿಸಿದ್ದೇನೆ ಅಂತ ಹೇಳಿದ್ರು. ಟಿವಿ9 ವರದಿ ನಂತರ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತಿದೆ. ನಿಪ್ಪಾಣಿ ತಾಲೂಕಿನ ಕುಗುನಳ್ಳಿ ಚೆಕ್ಪೋಸ್ಟ್ನಲ್ಲಿ ಜಿಲ್ಲಾಡಳಿತದಿಂದ ಆರೋಗ್ಯ ತಪಾಸಣಾ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ದಿನೇ ದಿನೇ ಕೊರೋನಾ ಹೆಚ್ಚಾದರೂ ಪುಣೆ ಬೆಂಗಳೂರು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 4ರ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡ್ತಾ ಇರಲಿಲ್ಲ. ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತಿರುವ ಜಿಲ್ಲಾಡಳಿತ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ನಡೆಸ್ತಾ ಇದೆ. ಕೇರಳದಿಂದ ಬರುವವರಿಗೆ ಆರ್‌ಟಿ-ಪಿಸಿಆರ್ ಟೆಸ್ಟ್ ಕಡ್ಡಾಯ ಅಂತ ಟಿವಿ9ಗೆ ಕೊಡಗು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು, ಸಣ್ಣ ಸಣ್ಣ ರಸ್ತೆ ಕೂಡ ಬಂದ್ ಮಾಡೋಕೆ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದೇವೆ. ಅದನ್ನು ಹೊರತುಪಡಿಸಿ ಚೆಕ್‌ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡ್ತಾ ಇದ್ದು, ಕೇರಳದಿಂದ ಬಂದ್ರೆ 72 ಗಂಟೆಯೊಳಗೆ ಆರ್‌ಟಿ-ಪಿಸಿಆರ್ ಟೆಸ್ಟ್ ವರದಿ ಕಡ್ಡಾಯ ಅಂತ ತಿಳಿಸಿದ್ರು. ಕೇರಳ ವೈರಸ್ನಿಂದ ಸಾಂಸ್ಕೃತಿಕ ನಗರಿಗೂ ಕಂಟಕ ಶುರುವಾಗಿದೆ. ಕೇರಳದಿಂದ ಮೈಸೂರಿಗೆ ಬರುವ ಪ್ರಯಾಣಿಕರಿಂದ ಭೀತಿ ಹೆಚ್ಚಾಗಿದೆ. ಮೈಸೂರಿಗೆ ಬಸ್, ವಿಮಾನದಿಂದ ಪ್ರಯಾಣಿಕರು ಬರ್ತಿದ್ದಾರೆ. ನಮ್ಮ ರಾಜ್ಯದಿಂದ ಕೇರಳಕ್ಕೆ 10 ಬಸ್ಗಳ ಸೇವೆ ಒದಗಿಸಲಾಗಿದ್ದು, ಕೇರಳದಿಂದ ಕರ್ನಾಟಕಕ್ಕೆ 25ರಿಂದ 30 ಬಸ್ ಓಡಾಡ್ತಾ ಇದೆ. ಹೀಗಾಗಿ ಪ್ರತಿದಿನ ಬಸ್ ಮೂಲಕ ಸುಮಾರು 700ರಿಂದ 800 ಜನ ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಕೇರಳದಿಂದ ಮೈಸೂರಿಗೆ ಪ್ರತಿದಿನ 1 ವಿಮಾನ ಆಗಮಿಸ್ತಾ ಇದ್ದು, ಪ್ರತಿದಿನ ಸರಾಸರಿ 55 ಪ್ರಯಾಣಿಕರು ಬರ್ತಾರೆ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಹೀಗಾಗಿ ಮೈಸೂರಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಪ್ರತಿದಿನ ಕೇರಳದಿಂದ ಮೈಸೂರಿಗೆ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಗಡಿಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದೆ. ಗಡಿಭಾಗದ ಚೆಕ್‌ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಕ್ಯಾಂಪ್ ಹಾಕಿದ್ದು, ಕೇರಳದಿಂದ ಬರುವವರ ಕೊರೋನಾ ವರದಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೇರಳದಲ್ಲಿ ಕೊರೋನಾ ಅಟ್ಟಹಾಸ ಮೆರೆತಾ ಇದ್ರೂ ಕರ್ನಾಟಕದ ಗಡಿಯಲ್ಲಿ ಓಡಾಟ ಮಾತ್ರ ಬಿಂದಾಸ್ ಆಗಿದೆ. ಕೊರೋನಾ ಹಾಟ್ಸ್ಪಾಟ್ ಕೇರಳದಿಂದ ಜನ ಬರ್ತಿದ್ದಾರೆ. ಕಾಸರಗೋಡು ಸೇರಿದಂತೆ ವಿವಿಧೆಡೆ ಮಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದಾರೆ. ಮೀನಿನ ವಹಿವಾಟಿಗೆ ಕೇರಳದಿಂದ ಮಂಗಳೂರಿಗೆ ಸಾಕಷ್ಟು ಜನ ಭೇಟಿ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಂಗಳೂರು ಏರ್ಪೋರ್ಟ್ ಮೂಲಕ ಬೋಟ್ಗಳ ಮೂಲಕವೂ ಕೇರಳಿಗರು ಮಂಗಳೂರಿಗೆ ಬರ್ತಿದ್ದಾರೆ. ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚು ಜನ ಬರ್ತಾರೆ. 14ಕ್ಕೂ ಹೆಚ್ಚಿನ ಗಡಿಗಳಿಂದ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡ್ತಿದ್ದಾರೆ. ಹೀಗಾಗಿ ಏಕಾಏಕಿ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕಷ್ಟ ಸಾಧ್ಯ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಹೇಳಿದ್ದಾರೆ. ಇಂದು ನಾಳೆ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಹಾಕ್ತೀವಿ. ಸೋಮವಾರದಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ. ವಿದ್ಯಾರ್ಥಿಗಳು ಹೋಗ್ತಾರೆ ಬರ್ತಾರೆ. ಆಸ್ಪತ್ರೆಗಳಿಗೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇವರನ್ನ ಏಕಾಏಕಿ ತಡೆಯೋದು ಕಷ್ಟವಾಗುತ್ತೆ ಅಂತ ಡಾಕ್ಟರ್ ಕೆವಿ ರಾಜೇಂದ್ರ ಹೇಳಿದ್ರು. ಕರ್ನಾಟಕ ಕೇರಳ ಗಡಿಯಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದ್ದು, ಗಡಿಭಾಗದಲ್ಲಿ ಯಾವುದೇ ತಪಾಸಣೆ ನಡೀತಾ ಇಲ್ಲ. ಕೇರಳದ ಚೆಕ್‌ಪೋಸ್ಟ್ನಲ್ಲೂ ತಪಾಸಣೆ ನಡೀತಿಲ್ಲ. ಕರ್ನಾಟಕದ ಚೆಕ್‌ಪೋಸ್ಟ್ನಲ್ಲೂ ಯಾವುದೇ ತಪಾಸಣೆ ನಡೀತಾ ಇಲ್ಲ. 2 ರಾಜ್ಯಗಳ ಚೆಕ್‌ಪೋಸ್ಟ್ನಲ್ಲೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಮಡಿಕೇರಿಯ ಕುಟ್ಟ ಚೆಕ್‌ಪೋಸ್ಟ್ನಲ್ಲಿ ಎಂದಿನಂತೆ ಸಂಚಾರವಿದ್ದು, ಒಬ್ಬ ಪೊಲೀಸ್ ಸಿಬ್ಬಂದಿ ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಹೆಚ್ಚಾಗಿದ್ದು, ಕೆಲವು ಗಡಿ ಭಾಗದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿನ ಶಿನೋಳ್ಳಿ ಚೆಕ್‌ಪೋಸ್ಟ್ನಲ್ಲಿ ಪ್ರಯಾಣಿಕರ ತಪಾಸಣೆ ನಡೆಸ್ತಾ ಇಲ್ಲ. ಬೆಳಗಾವಿಯಿಂದ ನಿತ್ಯ 500ಕ್ಕೂ ಹೆಚ್ಚು ಬಸ್ ಸಂಚಾರ ಮಾಡ್ತಾ ಇದ್ದು, ಸಾವಿರಾರು ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಕೊರೋನಾ 2ನೇ ಆತಂಕ ಇದ್ರೂ ಸಹ ಜಿಲ್ಲಾಡಳಿತ ಡೋಂಟ್ ಕೇರ್ ಅಂತಿದೆ. ಮೀಸಲಾತಿಗಾಗಿ ಬೆಂಗಳೂರಿನಲ್ಲಿ ಪಂಚಮಸಾಲಿಗಳ ಬೃಹತ್ ಸಮಾವೇಶಕ್ಕೆ ಹೇಗಿದೆ ಸಿದ್ಧತೆ? 2-3 ದಿನಕ್ಕೆ ಆಗುವಷ್ಟು ಬಟ್ಟೆ, ರೊಟ್ಟಿ ತನ್ನಿ ಅಂತ ಶ್ರೀಗಳು ಕರೆ ಕೊಟ್ಟಿದ್ದು ಯಾಕೆ? ಮೀಸಲಾತಿಗೆ ನಾನು ವಿರೋಧ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದು ಯಾರು? ನನ್ನ ಬೆಂಬಲ ಇಲ್ಲ ಅಂತ ತಿಳಿಸಿದ್ದು ಯಾರು? ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
2A ಮೀಸಲಾತಿಗಾಗಿ ಆಗ್ರಹಿಸಿ ಕೂಡಲ ಸಂಗಮದಿಂದ ಆರಂಭವಾಗಿದ್ದ ಪಂಚಮಸಾಲಿ ಪಾದಯಾತ್ರೆ ಬೆಂಗಳೂರು ತಲುಪಿದ್ದು ಫ್ರೀಡಂ ಪಾರ್ಕ್ನತ್ತ ಸಾಗ್ತಾ ಇದೆ. ರಾಜಾಜಿನಗರದ ಶಿವಳ್ಳಿಯ ಸಿದ್ದಗಂಗಾ ಮಠದಿಂದ ಇಂದು ಪಾದಯಾತ್ರೆ ಆರಂಭಿಸಲಾಗಿದೆ. ಪಂಚಮಸಾಲಿ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಪಾದಯಾತ್ರೆಯಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದಾರೆ. ಮೀಸಲಾತಿಗೆ ಆಗ್ರಹಿಸಿ 38 ದಿನಗಳ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ನಾಳೆವರೆಗೆ ಗಡುವು ಕೊಟ್ಟಿದ್ದೇವೆ. ಹೀಗಾಗಿ ನಾಳೆ ಬಹಿರಂಗ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಬೇಡಿಕೆ ಈಡೇರದೇ ಇದ್ರೆ ಶ್ರೀಗಳು ಹೇಳಿದ ರೀತಿ ಬೃಹತ್ ಧರಣಿ ಸತ್ಯಾಗ್ರಹ ಮಾಡಲಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಇದು ಪಂಚಮಸಾಲಿಗಳ ಮಾಡು ಇಲ್ಲವೇ ಮಡಿ ಹೋರಾಟ. ಬಿಎಸ್ವೈ ನಮ್ಮ ಬೇಡಿಕೆ ಈಡೇರಿಸುತ್ತಾರೆ ಅನ್ನೋ ನಂಬಿಕೆ ಇದ್ದು ವಚನ ಭ್ರಷ್ಟರಲ್ಲ ಅಂತ ಅಂದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಟೂ ಎ ಮೀಸಲಾತಿಗಾಗಿ 2008ರಿಂದಲೇ ನಮ್ಮ ಹೋರಾಟ ಆರಂಭಿಸಿದ್ದೇವೆ. ಆದರೆ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2012ರಲ್ಲಿ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ವಿ. ಆಗ ಜಗದೀಶ್ ಶೆಟ್ಟರ್ ಅವರು ಭರವಸೆ ನೀಡಿದ್ರು. ನಂತರ ಸಿದ್ದರಾಮಯ್ಯ ಕಾಲದಲ್ಲೂ ಭರವಸೆ ಈಡೇರಲಿಲ್ಲ. ಈಗ ಯಡಿಯೂರಪ್ಪ ಬೇಡಿಕೆ ಈಡೇರಿಸುವ ಭರವಸೆ ಇದೆ ಅಂತ ಶ್ರೀಗಳು ತಿಳಿಸಿದ್ರು. ನಾಳೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದು 10 ಲಕ್ಷ ಜನ ಸೇರೋದಕ್ಕೆ ವ್ಯವಸ್ಥೆ ಮಾಡಿದೀವಿ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ರು. ಸಮಾವೇಶಕ್ಕೆ ಬರುವವರಿಗೆ ಊಟ ನೀರಿನ ವ್ಯವಸ್ಥೆ ಇದ್ದು ನಾಳೆ ಫ್ರೀಡಂ ಪಾರ್ಕ್ನಿಂದ ಪಾದಯಾತ್ರೆ ಆರಂಭಿಸ್ತೀವಿ. ನಂತರ ಬಸವೇಶ್ವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸ್ತೀವಿ ಅಂತ ಶ್ರೀಗಳು ಹೇಳಿದ್ರು. ಸಮಾವೇಶಕ್ಕೆ ಬರುವವರು 2-3 ದಿನಕ್ಕೆ ಆಗುವಷ್ಟು ಬಟ್ಟೆ ರೊಟ್ಟಿ ಕಟ್ಟಿಕೊಂಡು ತನ್ನಿ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಹೋರಾಟ ಯಾವ ರೂಪ ತಾಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ದೂರದ ಊರಿಂದ ಬರುವವರು ಬೆಳಗ್ಗೆ 7 ಗಂಟೆವರೆಗೂ ಮೊದಲೇ ಬರಬೇಕು ಅಂತ ಪಂಚಮಸಾಲಿ ಸಮಾಜದವರಲ್ಲಿ ಶ್ರೀಗಳು ಮನವಿ ಮಾಡಿದ್ರು. ನಾಳಿನ ಸಮಾವೇಶಕ್ಕೆ ಭರವಸೆ ನೀಡುವವರು ಬರೋದು ಬೇಡ, ಆದೇಶ ಪ್ರತಿ ತರೋದಾದ್ರೆ ಬರಲಿ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ರು. ಈಗಾಗಲೇ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಡಿಸಿಎಂ ಅಶ್ವತ್ಥ ನಾರಾಯಣ್ ನಮ್ಮ ವೇದಿಕೆಗೆ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಆದೇಶದ ಕಾಪಿ ತೆಗೆದುಕೊಂಡು ವೇದಿಕೆಗೆ ಬರಲಿ, ಇಲ್ಲವಾದ್ರೆ ಬರೋದೇ ಬೇಡ. ಆದೇಶ ಪ್ರತಿ ತರೋದಾದ್ರೆ ವೇದಿಕೆ ಸದಾ ನಿಮ್ಮನ್ನ ಆಹ್ವಾನಿಸುತ್ತೆ ಅಂತ ಶ್ರೀಗಳು ಹೇಳಿದ್ರು. ರಾಜಕೀಯ ಕಾರಣಕ್ಕೆ ಬಲಿತವರು ದಲಿತರ ಮೀಸಲಾತಿ ಕೇಳಬಾರದು ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಆರ್ಥಿಕ ಅಸಮಾನತೆ ಇರುವವರಿಗೆ ಮೀಸಲಾತಿ ಅಗತ್ಯ, ಆದರೆ ರಾಜಕೀಯ ಕಾರಣಕ್ಕೆ ಮೀಸಲಾತಿ ಕೇಳಬಾರದು. ಮೀಸಲಾತಿ ಕೇಳೋದು ಜೇನುಗೂಡಿಗೆ ಕೈ ಹಾಕಿದಂತೆ, ನಿಯಮಗಳಿಗೆ ಅನುಸಾರ ಮೀಸಲಾತಿ ನೀಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಪಂಚಮಸಾಲಿಗಳ ಮೀಸಲಾತಿ ವಿಚಾರಕ್ಕೆ ನಾನು ಸಚಿವ ಸಂಪುಟದಲ್ಲಿ ವಿರೋಧ ಮಾಡಿಲ್ಲ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಸ್ಪಷ್ಟನೆ ನೀಡಿದ್ದಾರೆ. ಸಂಪುಟ ಸಭೆಯಲ್ಲಿ ಪರ ವಿರೋಧ ಚರ್ಚೆಯಾಗಿಲ್ಲ. ಮೀಸಲಾತಿ ವಿಚಾರದ ಬಗ್ಗೆ ಸಚಿವರಾದ ಸಿಸಿ ಪಾಟೀಲ್ ನಿರಾಣಿ ಪ್ರಸ್ತಾಪ ಮಾಡಿದ್ರು. ಇದು ಸೂಕ್ಷ್ಮ ವಿಚಾರ, ಪರಿಗಣಿಸುವುದಾಗಿ ಸಿಎಂ ಹೇಳಿದ್ದಾರೆ. ಸಮಾವೇಶಕ್ಕೆ ಸಿಸಿ ಪಾಟೀಲ್ ನಿರಾಣಿ ಹೋಗಬೇಕು, ಡಿಸಿಎಂ ಅಶ್ವತ್ಥ ನಾರಾಯಣ್ ಮನವಿ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಯಾಗಿದೆ ಅಂತ ಹೇಳಿದ್ರು. ಮೀಸಲಾತಿಗಾಗಿ ಒಕ್ಕಲಿಗರ ಸಮುದಾಯದ ಬೇಡಿಕೆ ವಿಚಾರಕ್ಕೆ ಸಚಿವ ಸಿಪಿ ಯೋಗೇಶ್ವರ್ ಪ್ರತಿಕ್ರಿಯಿಸಿದ್ದು, ಯಾವುದೇ ಮೀಸಲಾತಿ ಹೋರಾಟಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಒಕ್ಕಲಿಗರು ಯಾರೂ ಬೀದಿಗೆ ಬಂದು ಇಳಿದಿಲ್ಲ. ನಿರ್ಮಲಾನಂದನಾಥ ಶ್ರೀಗಳು ಕರೆದು ಚರ್ಚಿಸಿದ್ರೆ ನಿರ್ಧಾರ ಕೈಗೊಳ್ಳಲಿದ್ದು, ಅವರ ನಡೆಯನ್ನ ಆಧರಿಸಿ ಮುಂದಿನ ತೀರ್ಮಾನ ತಿಳಿಸ್ತೀವಿ ಅಂತ ಹೇಳಿದ್ರು. ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವ ವಿಚಾರದ ಬಗ್ಗೆ ಡಿಸಿಎಂ ಸವದಿ ಕೊಟ್ಟ ಸ್ಪಷ್ಟನೆ ಏನು? ಅಧಿಕಾರಿಗಳ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದು ಯಾಕೆ? ಮರಕ್ಕೆ ಕಾರು ಡಿಕ್ಕಿ ಹೊಡೆದು ವ್ಯಕ್ತಿ ಸಜೀವ ದಹನವಾಗಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವ ವಿಚಾರಕ್ಕೆ ಬೆಳಗಾವಿಯಲ್ಲಿ ಡಿಸಿಎಂ ಸವದಿ ಸ್ಪಷ್ಟನೆ ನೀಡಿದ್ದಾರೆ. ಚುನಾವಣೆಗೂ ಇನ್ನೂ ದಿನಾಂಕ ಘೋಷಿಸಿಲ್ಲ. ಮೊದಲು ಬಸವ ಕಲ್ಯಾಣದಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಇತ್ತು. ಇದೀಗ ಸಿಂದಗಿಯಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಇದೆ. ಇವೆಲ್ಲ ಕೇವಲ ಊಹಾಪೋಹ ಅಂತ ಡಿಸಿಎಂ ಸವದಿ ತಿಳಿಸಿದ್ದಾರೆ. ನಾನು ಪರಿಷತ್ ಸದಸ್ಯನಾಗಿದ್ದೇನೆ. ಇದಾದ ಬಳಿಕ ಪಕ್ಷ ಹೇಳಿದಂತೆ ಕೆಲಸ ಮಾಡ್ತೀನಿ ಅಂತ ಡಿಸಿಎಂ ಸವದಿ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಜಿ ಪರಮೇಶ್ವರ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಹಳ್ಳಿಗಳಲ್ಲಿ ರೌಂಡ್ಸ್ ಹಾಕ್ತಿದ್ದಾಗ ಗುಡಿಸಲಿಗೆ ಭೇಟಿ ನೀಡಿದ ಪರಮೇಶ್ವರ್ ದಂಪತಿ ಕಷ್ಟ ಸುಖ ವಿಚಾರಿಸಿದ್ರು. ಬಳಿಕ ನಿಮ್ಮನ್ನೇ ಗುಡಿಸಲಿನಲ್ಲಿ ಬಿಡ್ತೀನಿ, ಆ ಗುಡಿಸಲಿನಲ್ಲಿ ನೀವೇ ಇದ್ದು ಬಿಡಿ ಅಂತ ಆಶ್ರಯ ಮನೆ ನೀಡದ ಅಧಿಕಾರಿಗಳ ವಿರುದ್ಧ ಪರಂ ಆಕ್ರೋಶ ಹೊರಹಾಕಿದ್ರು.
ಯಾರು ಕನ್ನಡ ಶಾಲೆಯಲ್ಲಿ ಓದ್ತಾರೋ ಅಂತವರಿಗೆ ಮಾತ್ರ ಮೀಸಲಾತಿ ನೀಡಿ ಅಂತ ಸುರಪುರ ಶಾಸಕ ರಾಜಗೌಡ ಹೇಳಿದ್ದಾರೆ. ಮೀಸಲಾತಿ ವಿಚಾರವಾಗಿ ಸಿಎಂ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಸಂವಿಧಾನದಲ್ಲಿ ಒಂದು ಅಕ್ಷರ ಬದಲಿಸುವ ಶಕ್ತಿ ಯಾರಿಗೂ ಇಲ್ಲ. ಹೀಗಿದ್ರೂ ಎಲ್ಲರೂ ಮೀಸಲಾತಿ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಮನದಾಳ ಹೊರಹಾಕಿದ್ದಾರೆ. ಬೇಡಿಕೆ ಈಡೇರದೇ ಇದ್ರೆ ಪ್ರತ್ಯೇಕ ರಾಜ್ಯ ಹೋರಾಟ ಅನಿವಾರ್ಯ ಅಂತ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದು ತೇಜಿ, ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ 1 ವರ್ಷ ಕಳೆದಿದೆ. ಆದರೂ ಮಹದಾಯಿ ಕಳಸಾ ಬಂಡೂರಿ ಕಾಮಗಾರಿ ಇನ್ನೂ ಆರಂಭಿಸಿಲ್ಲ. ಈ ತಿಂಗಳ ಅಂತ್ಯದಲ್ಲಿ ಮಹದಾಯಿ ಕಾಮಗಾರಿ ಆರಂಭಿಸಬೇಕು, ಇಲ್ಲದೇ ಇದ್ರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಸಮೀಪವಿರೋ ವಿದ್ಯಾನಗರದ ಬಳಿ ಟಿಪ್ಪರ್ ಮತ್ತು ಕಾರು ಪರಸ್ಪರ ಡಿಕ್ಕಿಯಾಗಿ ಹೊತ್ತಿ ಉರಿದಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಟಿಪ್ಪರ್ ಕಾರಿನಲ್ಲಿ ಇದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಯೂಟರ್ನ್ ತೆಗೆದುಕೊಳ್ತಾ ಇರುವಾಗ ಎದುರಿಗೆ ಬಂದ ಕಾರು ಟಿಪ್ಪರ್ನ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ್ದು ಅಗ್ನಿ ನಾಲಿಗೆಗೆ ಕಾರು ಲಾರಿ ಹೊತ್ತಿ ಉರಿದಿವೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುರಕಟನಾಳದಲ್ಲಿ ಕುಟುಂಬಸ್ಥರೇ ವಿವಾಹಿತೆಯೊಬ್ಬಳಿಗೆ ವಿಚಿತ್ರ ಶಿಕ್ಷೆ ಕೊಟ್ಟಿದ್ದಾರೆ. ಅನೈತಿಕ ಸಂಬಂಧ ಬಯಲಾದ ಕಾರಣಕ್ಕೆ ವಿವಾಹಿತೆ ಮತ್ತು ಆಕೆಯ ಪ್ರಿಯಕರನನ್ನ ಸತತ 4 ಗಂಟೆ ಕಾಲ ಟ್ರ್ಯಾಕ್ಟರ್ಗೆ ಕಟ್ಟಿಹಾಕಿ ಶಿಕ್ಷಿಸಿದ್ದಾರೆ. ಕಟ್ಟಿಹಾಕಿ ಶಿಕ್ಷಿಸಿದ ಫೋಟೋ ಸದ್ಯ ವೈರಲ್ ಆಗಿದ್ದು, ಪ್ರಿಯಕರನ ಜೊತೆ ಮುಂದಿನ ದಿನದಲ್ಲಿ ಸೇರದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಟಕೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಲೇಜಿಗೆ ಚಕ್ಕರ್ ಹಾಕಿ ಬಸ್ ನಿಲ್ದಾಣದಲ್ಲಿ ಅಲಿತಾ ಇದ್ದ ವಿದ್ಯಾರ್ಥಿಗಳಿಗೆ ಸಾರಿಗೆ ಇಲಾಖೆ ಅಧಿಕಾರಿಯೊಬ್ಬರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಹುಡುಗರು ದಿನನಿತ್ಯ ಹುಡುಗಿಯನ್ನ ಚುಡಾಯಿಸ್ತಾ ಇದ್ರು. ಈ ಬಗ್ಗೆ ವಿದ್ಯಾರ್ಥಿನಿಯರು ದೂರು ಕೊಟ್ಟಿದ್ರು. ಹಾಗಾಗಿ ಸ್ಥಳಕ್ಕೆ ಬಂದ ಸಾರಿಗೆ ಅಧಿಕಾರಿ ಧರ್ಮೇಗೌಡ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಇಲ್ಲೇ ಓಡಾಡ್ತಾ ಇದ್ರೆ ವಿಡಿಯೋ ಮಾಡಿ ನಿಮ್ಮ ಪೋಷಕರಿಗೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಸಾಶನಕ್ಕಾಗಿ ಪುತ್ರನನ್ನ ಎಡಿಸಿ ಬಳಿ ತಂದೆ ಹೊತ್ತು ತಂದ ಘಟನೆ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಕಳ್ಳಿ ಲಿಂಗಸುಗೂರಿನಲ್ಲಿ ನಡೆದಿದೆ. ಹೆಚ್ಚುವರಿ ಡಿಸಿ ಗ್ರಾಮ ವಾಸ್ತವ್ಯ ಮಾಡಿದ್ದ ವೇಳೆ 10 ವರ್ಷದ ಪುತ್ರ ನಾಗರಾಜ್ನನ್ನ ತಂದೆ ಹೊತ್ತುಕೊಂಡು ಬಂದಿದ್ದು, ಪುತ್ರನಿಗೆ ಅಂಗವೈಕಲ್ಯವಿದ್ರೂ ಮಾಶಾಸನ ನೀಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದೃಶ್ಯಂ ಸಿನಿಮಾ ನೋಡಿ ಪ್ಲಾನ್ ಮಾಡಿದ್ದ ಕಳ್ಳರು ಖಾಕಿ ಕೈಗೆ ಸಿಕ್ಬಿದ್ದಿದ್ದು ಹೇಗೆ? ಆರ್ಎಸ್ಎಸ್ ಕೆಣಕಿದ ಪಿಎಫ್ಐ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದು ಹೇಗೆ? ರಜನಿಕಾಂತ್ ಕಮಲ್ ಹಾಸನ್ ಭೇಟಿ ಹಿಂದಿನ ಸೀಕ್ರೆಟ್ ಏನು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಮೊಹಮ್ಮದ್ ನಾಜೀವುಲ್ಲಾ, ನಾಜಿಂ ಶರೀಫ್ ಬಂಧಿತ ಆರೋಪಿಗಳು. ಜನವರಿ 14ರಂದು ಪುಲಿಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದರು. ಇದಕ್ಕಾಗಿ 10ಕ್ಕೂ ಹೆಚ್ಚು ಆಟೋ ಬದಲಿಸಿ ಆಟೋದಲ್ಲೇ ಬಂದು ಮನೆ ದೋಚಿದ್ದರು. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡಿ ಪೊಲೀಸ್ ಶ್ವಾನಗಳಿಗೆ ವಾಸನೆ ಪತ್ತೆಯಾಗಬಾರದು ಅಂತ ಸ್ಥಳದಲ್ಲಿ ಕಾರದ ಪುಡಿ ಎರಚಿದ್ದರು. ಇದೊಂದೇ ಮನೆ ದೋಚೋದಕ್ಕೆ 2 ತಿಂಗಳು ಪ್ಲಾನ್ ಮಾಡಿದ್ರು. ಆಟೋದಲ್ಲೇ ಬಂದು ಕಳ್ಳತನ ಮಾಡಿದ್ದ ಆರೋಪಿಗಳು ಕಳ್ಳತನ ಮಾಡಿದ ಬಳಿಕ ಮತ್ತೆ ಆಟೋದಲ್ಲಿ ಹೋಗಿದ್ದರು. ಅಲ್ಲದೆ ದಾರಿ ಮಧ್ಯದಲ್ಲೇ ಆರೋಪಿ ಬಟ್ಟೆ ಬದಲಾವಣೆ ಮಾಡಿಕೊಂಡಿದ್ದರು. ಆದರೆ ಖದೀಮರು ಶೂ ಬದಲಾವಣೆ ಮಾಡಿರಲಿಲ್ಲ. ಕಳ್ಳರಿಗಾಗಿ 250 ಸಿಸಿಟಿವಿ ದೃಶ್ಯ ಜಾಲಾಡಿದ್ದ ಪೊಲೀಸರು ಶೂ ಗುರುತಿನಿಂದಲೇ ಕಳ್ಳರ ಬೇಟೆಯಾಡಿದ್ದಾರೆ. ಆರೋಪಿಗಳಿಂದ ಭಾರತ, ವಿದೇಶಿ ನೋಟುಗಳು ಸೇರಿದಂತೆ 1 ಕೋಟಿ ಹಣ, ಅಪಾರ ಪ್ರಮಾಣದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ಬೆಂಗಳೂರಲ್ಲಿ 20ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಸೀಸ್ ಮಾಡಲಾಗಿದೆ. ಕೋರಮಂಗಲದ ಆರ್ಟಿಒ ಅಧಿಕಾರಿಗಳು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಬೈಕ್ ಟ್ಯಾಕ್ಸಿ ಪರವಾನಗಿ ಇಲ್ಲದ ಬಗ್ಗೆ ಟಿವಿ9ನಲ್ಲಿ ವರದಿ ಮಾಡಲಾಗಿತ್ತು. ವರದಿಯಿಂದ ಎಚ್ಚೆತ್ತಿರುವ ಅಧಿಕಾರಿಗಳು ಗ್ರಾಹಕರ ರೀತಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಸೀಸ್ ಮಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ಬೆನ್ನಲ್ಲೇ ಪಿಎಫ್ಐ ಮತ್ತೊಂದು ವಿವಾದ ಸೃಷ್ಟಿಸಿದೆ. ಪಿಎಫ್ಐ ಪರೇಡ್ ವೇಳೆ ಆರ್ಎಸ್ಎಸ್ ವೇಷಧಾರಿಗಳಿಗೆ ಚೈನ್ ಹಾಕಿ ಎಳೆದೊಯ್ದು ಅಣಕು ರ್ಯಾಲಿ ಮಾಡಲಾಗಿದೆ. ಫೆಬ್ರವರಿ 17ರಂದು ಕೇರಳದ ಮಲಪ್ಪುರಂನಲ್ಲಿ ಪಿಎಫ್ಐ ಸಂಘಟನೆ ಸಂಸ್ಥಾಪನಾ ದಿನದಂದು ರ್ಯಾಲಿ ನಡೆದಿದ್ದು, ಬ್ರಿಟಿಷ್ ವೇಷಧಾರಿಗಳನ್ನ ಎಳೆದೊಯ್ದ ರೀತಿ ಅಣುಕು ಪ್ರದರ್ಶನ ಮಾಡಲಾಗಿದೆ. ಬ್ರಿಟಿಷರು ಆರ್ಎಸ್ಎಸ್ ಒಂದೇ ಅನ್ನೋ ಅರ್ಥದಲ್ಲಿ ಅಣುಕು ಮೆರವಣಿಗೆ ಮಾಡಿದ್ದಾರೆ.
ಆರ್ಎಸ್ಎಸ್ ಬಗ್ಗೆ ಪಿಎಫ್ಐನಿಂದ ಅವಹೇಳನ ವಿಚಾರಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪಿಎಫ್ಐ ಮೂಲಕ ದೇಶದ್ರೋಹಿಗಳು ಬೆಳೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆರ್ಎಸ್ಎಸ್ ಇಲ್ಲದಿದ್ದರೆ ಹಿಂದೂಸ್ತಾನ ಇರ್ತಾ ಇರಲಿಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ದೇಶ ವಿಭಜನೆಯಾದಾಗ ಪಾಕಿಸ್ತಾನದವರು ನಗುನಗುತ್ತಾ ಪಾಕಿಸ್ತಾನ ತೆಗೆದುಕೊಂಡಿದ್ದೇವೆ, ಹೋರಾಟ ಮಾಡಿ ಹಿಂದೂಸ್ತಾನ ಪಡಿತೇವೆ ಅಂತ ಹೇಳಿದ್ರು. ಅಂಥವರ ಪರವಾಗಿರೋದು ಲಜ್ಜೆಗೆಟ್ಟ ಪಿಎಫ್ಐನವರು. ಆರ್ಎಸ್ಎಸ್ ಮುಂದೆ ಪಿಎಫ್ಐ ನಾಯಿ ನರಿಗೆ ಸಮಾನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯ ನಡೆಸ್ತಾ ಇರುವ ಸಚಿವ ಆರ್ ಅಶೋಕ್, ನಾನು ರಾಜಕೀಯ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು. ಸರ್ಕಾರದ ಸೌಲಭ್ಯ ಜನರ ಮನೆ ಬಾಗಿಲಿಗೆ ಬರಬೇಕು ಅಂತ ಭೇಟಿ ನೀಡಿದ್ದೇನೆ. ಬಂದ ಸಿದ್ಧ ಹೋದ ಸಿದ್ಧ ಎಂಬಂತೆ ಆಗಬಾರ್ದು ಅಂತ ಸ್ಥಳದಲ್ಲೇ ತೀರ್ಮಾನ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಿರುವ ವಂಚಕರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಗೂಗಲ್ ಪೇ ಮೂಲಕ 5,000 ವರ್ಗಾವಣೆ ಮಾಡೋದಕ್ಕೆ ಕೇಳಿದ್ದು ಸಂಜೆ ವಾಪಸ್ ನೀಡೋದಾಗಿ ತಿಳಿಸಿದ್ದಾರೆ. ವಿಚಾರ ತಿಳಿದು ಸಚಿವರ ಆಪ್ತ ಕಾರ್ಯದರ್ಶಿ ಸಿಐಡಿ ಡಿಜಿಗೆ ದೂರು ನೀಡಿದ್ದಾರೆ. ಸಿಐಡಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ನಟ ರಜನಿಕಾಂತ್ರನ್ನ ಕಮಲ್ ಹಾಸನ್ ಭೇಟಿಯಾಗಿದ್ದಾರೆ. ಚೆನ್ನೈನ ಪೋಯಸ್ ಗಾರ್ಡನ್ ನಲ್ಲಿ ಇರುವ ರಜನಿ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು 45 ನಿಮಿಷಗಳ ಕಾಲ ಕಮಲ್ ಹಾಸನ್ ಚರ್ಚಿಸಿದ್ದಾರೆ. ಚುನಾವಣೆಯಲ್ಲಿ ಬೆಂಬಲಿಸುವಂತೆ ರಜನಿಗೆ ಕಮಲ್ ಮನವಿ ಮಾಡಿದ್ದಾರೆ. ಅಮೆರಿಕವನ್ನ ನಿರಂತರ ಹಿಮಮಳೆ ಕಾಡ್ತಾ ಇದೆ. ರಸ್ತೆಯಲ್ಲೂ ಹಿಮ, ಮನೆ, ಕಾರುಗಳ ಮೇಲೂ ಹಿಮ ಆವರಿಸಿದ್ದು ಪೈಪ್ನಲ್ಲಿ ಬರ್ತಾ ಇದ್ದ ನೀರು ಕೂಡ ಹಿಮವಾಗಿ ಸಂಕಷ್ಟ ಎದುರಾಗಿದೆ. ಅಲ್ಲದೆ ಹಿಮಪಾತದಿಂದಾಗಿ ಕರೆಂಟ್ ಇಲ್ಲದೆ ಡಲ್ಲಾಸ್ನಲ್ಲಿ ಕಗ್ಗತ್ತಲಲ್ಲಿ ಸಿಲುಕಿದೆ. ಅಮೆರಿಕದ ಟೆಕ್ಸಾಸ್ ಸ್ಟೇಟ್ನ ಡಲ್ಲಾಸ್ನಲ್ಲಿ ಹಿಮಮಳೆಯಾಗ್ತಾ ಇದ್ದು 10 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಹೆಚ್ಚು ಹಿಮಪಾತವಾಗಿದೆ. -15 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ.